ನಾವು ಆ ಪ್ಲಾನ್ ನ ಜಾಯ್ನ್ ಆಗಿದ್ದೀವಿ. ನೆಕ್ಸ್ಟ್ ಯಾವಾಗ ಬೆಂಗಳೂರು ಮುಖ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿದೆ. 5 ಗಂಟೆಗೆ 5 ನಿಮಿಷ ಇದೆ, ಆಗ್ಲೇ ಚಳಿ ಕಿತ್ಕೊಂಡು ಹೋಗ್ತಾ ಇದೆ. ಏನೋ ಸೈರನ್ ಸೌಂಡ್ ಊರು ಎಲ್ಲ ಬಾಂಬ್ ಹಾಕ್ತಾರಲ್ಲ, ಅದಕ್ಕೆ ಮುಂಚೆ ಬರಂಗ್ ಬರ್ತಿದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋನ ಹೇಗೆ ಇಂಟ್ರಡಕ್ಷನ್ ಕೊಡಬೇಕು ಅಂತ ದೇವರಾಣಿಗೂ ಗೊತ್ತಿಲ್ಲ. ಯಾಕಂದರೆ ನನ್ನ ರೀಸೆಂಟ್ ಟ್ರಾವೆಲ್ ವ್ಲಾಗ್ಸ್ ನಿಮಗೆ ನೋಡ್ತಿದ್ರೆ ಐಡಿಯಾ ಇರುತ್ತೆ. ನಾನು ಫ್ರಮ್ ಕಪಲ್ ಆಫ್ ಡೇಸ್ ಐ ಮೀನ್ ಟ್ರಾವೆಲಿಂಗ್. ನಾನು ಹೇಳ್ದಂಗೆ ಮೈಸೂರಿಗೆ ಟ್ರಾವೆಲ್ ಮಾಡಿದೆ. ಮೈಸೂರಿಂದ ಒಂದು ಸೀಕ್ರೆಟ್ ಪ್ಲೇಸ್ ಅಂತ ಹೇಳಿ ಆಮೇಲೆ ರಿವೀಲ್ ದ ಪ್ಲೇಸ್. ಇಟ್ ವಾಸ್ ಸುಲ್ತಾನ್ ಬತ್ತೇರಿ ಇನ್ ಕೇರಳ. ಸೊ ನಾವು ಆಲ್ಮೋಸ್ಟ್ ಟೂ ಡೇಸ್ ಉಳ್ಕೊಂಡ್ವಿ ಸುಲ್ತಾನ್ ಬತ್ತೇರಿಲಿ. ಉಳ್ಕೊಂಡ ಮೇಲೆ ಆಸ್ ಯೂಶುವಲ್ ಬೆಂಗಳೂರಿಗೆ ಹೊರಡೋ ಗಾಡಿಗಳು ಜಾಸ್ತಿ ಇರುತ್ತೆ, ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ ನಾವು ವಿ ಡಿಸೈಡೆಡ್ ಟು ಎಕ್ಸ್ಟೆಂಡ್ ಅಷ್ಟೇ, ಟ್ರಾಫಿಕ್ ಅವಾಯ್ಡ್ ಮಾಡೋಣ ಅಂತ. ನಮ್ಮ ಸ್ಟೇನ ಎಕ್ಸ್ಟೆಂಡ್ ಮಾಡಿದಾಗ ಫಾರ್ ಸರ್ಪ್ರೈಸ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಅವ್ರ ಫ್ಯಾಮಿಲಿನ ಕರ್ಕೊಂಡು ಈ ಕಡೆಗೆ ಟ್ರಾವೆಲ್ ಮಾಡ್ತಿದ್ರು. ಸೊ ಅವರು ಬಂದ್ರು ಅಂತ ವಿ ಸ್ಪೆಂಡ್ ಟೈಮ್ ಟುಗೆದರ್. ಸೊ ದೇ ಹ್ಯಾಡ್ ಅ ಡಿಫ್ರೆಂಟ್ ಪ್ಲಾನ್ ವಿತ್ ದೇರ್ ಫ್ಯಾಮಿಲಿ. ಈಗ ನಾವು ಆ ಪ್ಲಾನ್ ನ ಜಾಯ್ನ್ ಆಗಿದ್ದೀವಿ. ಸೊ ರೈಟ್ ನಾವು ಐ ಆಮ್ ಇನ್ ತಮಿಳ್ನಾಡು ಎಂಟರಿಂಗ್ ಊಟಿ. ಸೊ ಬೆಂಗಳೂರು ಸಾಕಪ್ಪ, ಒಂದ್ ಸ್ವಲ್ಪ ದಿನ ಬೇರೆ ಊರು ನೋಡೋಣ ಅಂತ ಅಂದ್ಬಿಟ್ಟು ಮೈಸೂರಿಗೆ ಬಂದ್ವಿ. ಮೈಸೂರಿಂದ ಕೇರಳಕ್ಕೆ ಬಂದ್ವಿ, ಕೇರಳದಿಂದ ತಮಿಳ್ನಾಡಿಗೆ ಬಂದಿದ್ದೀವಿ. ನೆಕ್ಸ್ಟ್ ಯಾವಾಗ ಬೆಂಗಳೂರು ಮುಖ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿದೆ, ಅಷ್ಟು ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ಯಾ ರೈಟ್ ನಾವು ಪ್ರಾಬಬ್ಲಿ ಒಂದು ಅಂದಾಜು ಒಂದು 50 ಕಿಲೋಮೀಟರ್ ಇದೆ ಊಟಿಗೆ. ಇಟ್ ಈಸ್ ಅ ಕಂಪ್ಲೀಟ್ ಸಿಂಗಲ್ ರೋಡ್. ಸಿಕ್ಕಾಪಟ್ಟೆ ಗಾಡಿಗಳಿದೆ, ತುಂಬ ಕಷ್ಟ ಇದೆ. ಸ್ಕೇರಿ ರೋಡ್ ಅನ್ಸುತ್ತೆ ನನಗೂ. ಐ ವಾಸ್ ಟೆಲ್ಲಿಂಗ್ ಮೈ ಹಸ್ಬೆಂಡ್, ಸೊ ಬಿಟ್ ಸ್ಕೇರಿ ಅಂತ ಅನಿಸ್ತಿತ್ತು. ಸೊ ಯಾ ಬಂದಿದ್ದೀವಿ. ವಿ ಹ್ಯಾವ್ ಗಿವನ್ ಅ ಶಾರ್ಟ್ ಟೀ ಬ್ರೇಕ್. ಸೊ ಬನ್ನಿ, ಇಲ್ಲಿ ಏನಿದೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಒಂದು ವ್ಯೂ ಪಾಯಿಂಟ್ ಅಂತ ನಿಲ್ಸಿದ್ದಾರೆ. ದೇವರಾಣಿಗೂ ನಾನು ಯಾವ ವ್ಯೂ ಪಾಯಿಂಟ್ ನೋಡೋಕೆ ಹೋಗಲ್ಲ, ದಾರಿ ಉದ್ದಕ್ಕೂ ಟೀ ಗಿಡಗಳನ್ನೇ ನೋಡ್ಕೊಂಡು ಬಂದಾಗಿದೆ. ಸೊ ಯಾ ನಾವು ಯಾವ ವ್ಯೂ ಪಾಯಿಂಟ್ಗೂ ನಿಲ್ಲಿಸ್ತಿಲ್ಲ. ಸೊ ವಿ ವುಡ್ ರಾದರ್ ಹ್ಯಾವ್ ಸಮ್ ಕಾಫಿ, ಟೀ ಆ್ಯಂಡ್ ಲಿಟಲ್ ಸ್ನ್ಯಾಕ್ ಆ್ಯಂಡ್ ಎಂಟರ್ ಟು ಅವರ್ ಸ್ಟೇ. ಈ ಟರ್ನಿಂಗಲ್ಲಿ ನಾವು ಪಾಸ್ ಆಗಬೇಕಾದ್ರೆ ವಿ ಸೋ ನೀಡಲ್ ರಾಕ್ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ಸಣ್ಣ ವಾಟರ್ ಆ್ಯಕ್ಟಿವಿಟಿ ಎಲ್ಲ ಇದೆ ಅಂದರು, ಬಟ್ ವಿ ಆರ್ ನಾಟ್ ಗೋಯಿಂಗ್. ಹೂ ವಿಲ್ ಟೇಕ್ ದಟ್ ರಿಸ್ಕ್? ವಿ ವುಡ್ ರಾದರ್ ಹ್ಯಾವ್ ಸಮ್ ಸ್ನ್ಯಾಕ್ ಆ್ಯಂಡ್ ಲೀವ್. ನನಗಂತೂ ಆ ಎನರ್ಜಿನೇ ಹೋಗ್ಬಿಟ್ಟಿದೆ. ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್ ಅನ್ನೋದಕ್ಕೆ ಒಂದು ಸಾಕ್ಷಿ ತೋರಿಸ್ಲಾ. ಅಲ್ಲಿ ನೋಡಿ, ಕಳ್ಳರು ಬಂದರೆ CC ಕ್ಯಾಮ್ರಾ ರೆಕಾರ್ಡ್ ಆಗಲಿ ಅಂತ ಹಾಕಿದ್ದಾರೆ. ಅದು ಇಲ್ಲಿ CC ಕ್ಯಾಮ್ರಾನ ಎತ್ಬಿಡ್ತಾರೆ ಅಂತ ಅದಕ್ಕೆ ಒಂದು ನೆಟ್ಟಾಗಿ ಕವರ್ ಮಾಡಿದಾರದು. ಎಷ್ಟು ದೂರದಲ್ಲಿದೆ ನೋಡಿ, ವೆರಿ ಸ್ಮಾರ್ಟ್. ಯಾ ಕಾಡಂದಿ. ಸೊ ಗೈಸ್, ಫೈನಲಿ ಊಟಿ ರೀಚ್ ಆಗಿದ್ದೀವಿ. ಹ್ಯಾವ್ ಎ ಲುಕ್ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಟೈಮ್ ಈಗ ಇಷ್ಟಪ್ಪ, 5 ಗಂಟೆಗೆ 5 ನಿಮಿಷ ಇದೆ, ಆಗಲೇ ಚಳಿ ಕಿತ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಟುಡೇ ಆರ್ ಸ್ಟೇ ಈಸ್ ಇನ್ ವೆಸ್ಟರ್ನ್ ವ್ಯಾಲಿ ರೆಸಾರ್ಟ್ಸ್. ಇಲ್ಲಿ ಉಳ್ಕೊಂಡಿದ್ದೀವಿ. ದಿಸ್ ಇಸ್ ದಿ ಎಂಟೈರ್ ರೆಸಾರ್ಟ್. ಸೊ ಏನಪ್ಪ ಅಂದರೆ ನಿಜ ನನಗೆ ಟ್ರಾವೆಲಿಂಗು ಒಂದು ಮಟ್ಟಿಗೆ ಬೇಜಾರು ಬಂದ್ಬಿಡ್ತು. ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್, ಹಿಂಗಪ್ಪ ಈಗ ರೀಚ್ ಆದರೆ ಸಾಕು ಅನ್ನೋಷ್ಟು ಫ್ರಸ್ಟ್ರೇಷನ್ ಇತ್ತು. ಈಗ ರೀಚ್ ಆದಮೇಲೆ ರೆಸಾರ್ಟ್ ರೂಮ್ಗೆ ಹೋಗೋಕ್ಕೂ ಇಲ್ಲೊಂದು ಕರ್ವ್ ಕೊಟ್ಟಿದ್ದಾರೆ. ಇಲ್ಲೂ ಘಾಟ್ ಸೆಕ್ಷನ್ ನೋಡಿ, ತುಂಬ ವೆಲ್ ಮೇಂಟೈನ್ಡ್. ಆ್ಯಕ್ಚುಲಿ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಗ್ರೀನರಿ. ರೆಸಾರ್ಟ್ ಒಳಗೇ ಇವನು ಮಿಸ್ಟೇಕ್ ಮಾಡ್ಕೊಬಿಡಿ, ರೆಸಾರ್ಟ್ ಒಳಗೇ ಟೀ ಬೆಳೆದ್ಬಿಟ್ಟಿದೆ. ಒಂದು ಮಟ್ಟಕ್ಕೆ ನನಗೆ ಎಷ್ಟು ಇರಿಟೇಟ್ ಆಗೋಯ್ತು ಈ ಘಾಟ್ ಸೆಕ್ಷನ್ ಅಂದರೆ. ನಮ್ಮ ಮಡಿಕೇರಿಲಿ ಆ ಕಾಫಿ ತೋಟನೇ ವಾಸಿಯಪ್ಪ, ಯಾರೀಷ್ಟು ದೂರ ಬರ್ತಾರೆ ಅಂತ ಅನಿಸ್ಬಿಡ್ತು. ಅಷ್ಟರ ಮಟ್ಟಕ್ಕೆ ಗಾಟ್ ಇರಿಟೇಟೆಡ್.
ಸೊ ನಮ್ಮ ರೂಮ್ ತೋರಿಸ್ಲಾ? ಅಕ್ಷತ್ ಇಸ್ ದೇರ್ ನೋಡಿ, ಈ ಸ್ಟ್ಯಾಂಡಿಂಗ್ ದೇರ್ ಇಲ್ಲಿ ಅವನೇ. ದಟ್ ಇಸ್ ದ ರೂಮ್. ಚಿಕ್ಕ ತುಂಬ ಚೆನ್ನಾಗಿದೆ ವೆದರು. ಐ ವಿಲ್ ಎಂಜಾಯ್. ಸೊ ನಮಗೆ ಬಯಾಲಜಿ ಕ್ಲಾಸಲ್ಲಿ ಏನೋ ಡಿಸೆಕ್ಷನ್ ಹೇಳ್ಕೊಳಕ್ಕೋ ಏನಕ್ಕೋ ದತ್ತೂರ ಅಂತ ಫ್ಲವರ್ ಬಳಸೋಕೆ ಹೇಳೋರು. ಅದನ್ನು ಲಾಲ್ಬಾಗಿಗೆ ಹೋಗ್ಬಿಟ್ಟು 150 ರೂಪಾಯಿ 200 ರೂಪಾಯಿ ಅಂತ ಸೀಸನ್ಗೆ ಕೊಟ್ಟು ತರ್ತಿದ್ದೆ. ಈಗ ಅದೇ ಫ್ಲವರ್ ನೋಡಿ ಇಲ್ಲಿದೆ, ಯೆಲ್ಲೋ ಕಲರಲ್ಲಿದೆ, ಪಿಂಕ್ ಕಲರ್ದಿದೆ. ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗ್ಬೋದು. ಜೇನುಳದ ಕಾಟ ತೀರಾ ಹತ್ರ ಹೋಗಲ್ಲ ನೋಡಿ, ಇಟ್ಟಾಡ್ತಿದೆ. ನಮ್ಮ ಟೀಚರ್ಗಳು ಏನಾದರೂ ಇದನ್ನು ನೋಡ್ಬಿಟ್ರೆ ದಿನ ಒಂದೊಂದು ಕಿತ್ಕೊಂಬನ್ನಿ ಅಂತ ಹೇಳ್ಬಿಟ್ಟಿರೋರೇನೋ. ನಾವು 100 ರೂಪಾಯಿ ಕೊಟ್ಟು ತೊಗೊಂಬರೋದಕ್ಕೇ ಲಾಲ್ಬಾಗಿಗೆ ಹೋಗಿ ಕಳ್ತಾ ಇದ್ವಿ. ಎಲ್ಲ ಮದುವೆ ಮನೇಲಿ ಬಳಸೋ ಹೂವುಗಳೆಲ್ಲ ಇಲ್ಲಿ ಬಳಸ್ಬಿಟ್ಟಿದ್ದಾರೆ. ಅದಕ್ಕೆ ಡು ನಾಟ್ ಪ್ಲಕ್ ಅಂತ ಹಾಕಿದ್ದಾರೆ. ನಮ್ಮವ್ರಿಗೆ ಗೊತ್ತಲ್ಲ, ಎಲ್ಲಾದರೂ ಕಿತ್ತು ಬಿಸಾಡೋವ್ರಿಗೂ ಸಮಾಧಾನ ಇರಲ್ಲ. ಏನೋ ಸೈರನ್ ಸೌಂಡ್ ಊರು. ಈ ಸೀರಿಯಲ್ಲು ಎಲ್ಲ ಬಾಂಬ್ ಹಾಕ್ತಾರಲ್ಲ, ಅದಕ್ಕೆ ಮುಂಚೆ ಬರಂಗೆ ಬರ್ತಿದೆ. ನನ್ನ ಇಮ್ಯಾಜಿನೇಷನ್ ಏನಾದರೂ ನನಗೆ ಗಂಡಂಗೆ ಹೇಳಿದ್ರೆ ತುಪ್ಪಕ್ಕೆ ಅಂತ ಹೋಗಿರ್ತಾನೆ. ಯಾವುದೋ ಫ್ಯಾಕ್ಟ್ರಿದಿರ್ಬೇಕೇನೋ. ಟೈಮ್ ಆಗಿದೆ ಮನೆಗೆ ಹೋಗಿ ಅಂತ ಇರಬೇಕು. ವಾಟ್ ಈಸ್ ದಟ್ ಸೌಂಡು? ಅವ್ರು ಉತ್ತರ ಕೊಡೋಕೆ ರೆಡಿ ಇಲ್ಲ. ಸೊ ಆಮೇಲೆ ಒನ್ ಮೋರ್ ಥಿಂಗ್, ಈ ಹೂವು ಇದೆಯಲ್ಲ, ಈ ಹೂದ ಹೆಸರು ನಂಗೆ ಗೊತ್ತಿಲ್ಲ, ಬಟ್ ದೀಪಿಕಾ ಪಡುಕೋನೆಗೆ ಈ ಹೂವು ತುಂಬ ಇಷ್ಟ. ಒಂದು ಇಂಟರ್ವ್ಯೂಲಿ ನೋಡಿದ್ದೆ. ನೋಡಿ ಎಷ್ಟು ಹಾಕಿದ್ದಾರೆ ಹೂವನ, ಪೂರ್ತಿ ಇದೆ. ಸೊ ಅದಕ್ಕೆ ಆ ಹೂದ ಹೆಸರು ಗೊತ್ತಿಲ್ಲ, ಜಸ್ಟ್ ದ್ಯಾಟ್ ದೀಪಿಕಾ ಪಡುಕೋನೆ ಫೇವ್ರೇಟ್ ಹೂವು ಅಂತ ಅಷ್ಟೇ ನನಗೆ ಗೊತ್ತಿರೋದು. ಸೊ ನಾವು ಉಳ್ಕೊಂಡಿರೋ ರೆಸಾರ್ಟ್ ರಿಸೆಪ್ಷನ್ ಇದು. ಮೇ ಬಿ ಮೇಲ್ಗಡೆನೂ 1-2 ರೂಮ್ ಇರ್ಬೋದೇನೋ, ಐಡಿಯಾ ಇಲ್ಲ. ಸೊ ಯಾ, ಗೇಟಿಂದ ಒಂಚೂರು ನಡ್ಕೊಂಬಂದಿದ್ದಕ್ಕೇ ಉಸಿರೆಲ್ಲ ಇದಾಗೋಯ್ತು. ಸಿಕ್ಕಾಪಟ್ಟೆ ಚಳಿ ಇದೆ. ಈಗಲೇ ನಾವು 1-2 ಬೆಡ್ಶೀಟು ಎಕ್ಸ್ಟ್ರಾ ಇಸ್ಕೊಂಬಿಡ್ಬೇಕು. ಎ ಸಿ ಎಲ್ಲ ಉಪಯೋಗಕ್ಕೆ ಬರಲ್ಲ. ನಾವು ಉಳ್ಕೊಂಡಿರೋ ರೂಮ್ ಜಾಗ ವೆರಿ ಬೇಸಿಕ್ ರೂಮ್. ಇಲ್ಲಿ ಹಿಲ್ ಸ್ಟೇಷನ್ಗೆಲ್ಲ ಇದು ಸಖತ್ತಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಟಿವಿಟಿ ಏರಿಯಾ ನೋಡಿ, ಅಲ್ಲೇ ಥ್ರೆಡ್ಮಿಲ್ ಎಲ್ಲ ಇದೆ. ಯಾರೋ ಥ್ರೆಡ್ಮಿಲ್ ಮಾಡ್ತಾವ್ರೆ. ನೇಚರ್ನ ನೋಡಿಕೊಂಡು ವಿಡಿಯೋ ಮಾಡ್ಬೋದು, ಥ್ರೆಡ್ಮಿಲ್ ಮಾಡ್ಬೋದು. ಕೆಳಗಡೆ ರೆಸ್ಟೋರೆಂಟ್ ಇದೆ ಅಷ್ಟೇ. ಬ್ಯೂಟಿಫುಲ್ ಪ್ಲೇಸ್. ನಾನು ಮಾತಾಡಬೇಕಾದ್ರೆ ನಿಮ್ಗೇನಾದರೂ ನನ್ನ ವಾಯ್ಸು ಅಂತ ಕೇಳಿಸ್ತಾ ಇದ್ರೆ ಗಾಬರಿ ಆಗಿಬಿಡಿ. ನಿಜವಾಗ್ಲೂ ಅರ್ಥ ಮಾಡಿಸೋ ಪರಿಸ್ಥಿತಿಲಿ ನಾನಿಲ್ಲ. ಅಷ್ಟು ಸುಸ್ತಾಗ್ಬಿಟ್ಟಿದೆ, ಅಷ್ಟು ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಫಸ್ಟು ಹೋಗ್ಬಿಟ್ಟು ನೈಟ್ ವೇರಿಗೆ ಚೇಂಜ್ ಮಾಡಿಕೊಂಡು ಬೆಚ್ಚಗೆ ಒಂದು ರೌಂಡ್ ನಿದ್ದೆ ಹೊಡ್ಬಿಡ್ತೀನಿ. ನಾನು ಕೊರಿತಾ ಇದೆ. ಮನೆ ರೂಮ್ ಕಡೆ ಮುಖ ಮಾಡೋಣ. ಸೊ ಇದು ನಾವು ಸ್ಟೇ ಮಾಡ್ತಿರೋ ರೂಮ್. ವೆರಿ ಸಿಂಪಲ್ ರೂಮ್ ವಿತ್ ಕಾಟ್, ಅದೊಂದು ಕಾಟ್, ಸಿಟ್ಟಿಂಗ್ ಟೇಬಲ್ ಇದೆ, ಟಿ ವಿ, ಮಿರರ್, ಕಬೋರ್ಡ್, ಬಾತ್ರೂಮ್, ದಸ್ ಬಾಲ್ಕನಿ. ಬಾಲ್ಕನಿಯಿಂದ ಸ್ವಲ್ಪ ಕುತ್ಕೋಬೋದು. ಅಗೇನ್ ವ್ಯೂ ನೋಡಿ ಹೆಂಗಿದೆ. ಈ ಸ್ವರ್ಗ ನೋಡೋಕ್ಕೆ ನಾವು ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಒನ್ ಫುಲ್ ಡೇ ಇನ್ ಊಟಿ. ಸೊ ಈ ಬ್ಯೂಟಿಫುಲ್ ವೆದರಲ್ಲಿ ಏನು ತಿನ್ನೋಕ್ಕೂ ನಿಜ ಮನಸ್ಸು ಬರೋಲ್ಲ. ಸೊ ಐ ಆಸ್ಕ್ಡ್ ಫಾರ್ ಮ್ಯಾಗಿ. ಸೊ ಲೆಟ್ ಮೀ ಹ್ಯಾವ್ ಬಿಸಿ 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 ಮ್ಯಾಗಿ. ಸಕ್ಕತ್ತಾಗಿದೆ. ಹಿಂದೆ ಫಾಗ್ ನೋಡಿ ನಿಮ್ಗೆ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಚಳಿ ಇದೆ. ನೋಡೋಣ. ರೂಮಲ್ಲಿ ಅದಕ್ಕೆ ಅವನು ಫ್ಯಾನ್ ಗೀನ್ ಏನೂ ಹಾಕಿಲ್ಲ. ಲೆಟ್ ಅಸ್ ಸರ್ವೈವ್ ದಿಸ್ ನೈಟ್ ಇನ್ ದಿಸ್ ಕೋಲ್ಡ್. ಸೊ ಚಳಿಗೆ ಮ್ಯಾಗಿ ಬಂದಿದೆ, ಟೇಸ್ಟ್ ಮಾಡೋಣ. ಏನೋ ಮಸಾಲ ಮ್ಯಾಗಿ ಎಲ್ಲ ಅಂದರೂ ನಂಗೆ ಅದು ಯಾವುದೂ ಬೇಡ.
ನಾರ್ಮಲ್ ಮ್ಯಾಗಿ ಅಂದೆ. ಸೊ ಸ್ಯಾಟಿಸ್ಫೈಯಿಂಗ್. ಇಟ್ ಇಸ್ ಯಮ್ಮಿ. ಮನೇಲಿ ಮ್ಯಾಗಿ ತಿಂದರೆ ಒಂದು ಗಂಟೆ ಬಾಯಿಗೆ ಬಂದಂಗೆ ಬೈತಾರೆ, ಬೇಕಾಗಲ್ಲ ಹೆಲ್ತಿ ಐಟಮ್ ತಿನ್ನಿ ಅಂತ. ಈ ಚಳಿಗೆ ಇದು ಬಿಟ್ಟರೆ ಬೇರೆ ಏನೂ ಸೇರಲ್ಲ. ಸೊ ಈಗ ಈವ್ನಿಂಗ್ ಸ್ನ್ಯಾಕ್ ಅಂತ ಮ್ಯಾಗಿ ತಿಂತಾಯಿದ್ದೀನಿ. ಸೊ ನೆಕ್ಸ್ಟ್ ನೈಟ್ ಏನು ಹೇಳಬೇಕು ಗೊತ್ತಿಲ್ಲ. ಆಚೆ ಹೋಗಿ ಏನು ತೊಗೊಳಕ್ಕಾಗಲ್ಲ, ಬಿಕಾಸ್ ನಾವಿರೋ ಪ್ಲೇಸಿಂದ ಟೌನ್ ಸಿಕ್ಕಾಪಟ್ಟೆ ದೂರ ಇದೆ. ಸೊ ಏನೇ ಇದು ನಾವು ಇಲ್ಲೇ ರೆಸಾರ್ಟ್ ಫುಡ್ ತೊಗೋಬೇಕು. ಸೊ ಯಾ ಮ್ಯಾಗಿ ತಿಂತೀನಿ. ಸೊ ನೈಟ್ ರೆಸಾರ್ಟ್ ಹೀಗೆ ಕಾಣುತ್ತೆ, ಫುಲ್ ಕತ್ಲಿದೆ. ದಿಸ್ ದ ಕಾಸ್ಟಿಂಗ್. ಕ್ಯಾಂಪ್ ಫೈರ್ ಹಾಕಿದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ ಕ್ಯಾಂಪ್ ಫೈರ್ ಹತ್ರ. ಅಲ್ಲಿ ಕೂತ್ಕೊಳ್ಳೋಕ್ಕೂ ನನಗೆ ಶಕ್ತಿ ಇಲ್ಲ. ಟೈಮ್ ಈಗ 9:40 ಆಗಿದೆ. ಊಟ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಕೆಳಗಡೆ ರೆಸ್ಟೋರೆಂಟ್ಗೆ. ಸಿಕ್ಕಾಪಟ್ಟೆ ಚಳಿ ಇದೆ, ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಮೆಟ್ಲತ್ತಿದ್ರೆ, ಅಷ್ಟು ಚಳಿ ಇದೆ. ಇಟ್ ಈಸ್ ಫ್ರೀಸಿಂಗ್ ಕೋಲ್ಡ್. ಸೊ ಹಾಟ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. ಊಟ ತಿಂದ್ಬಿಟ್ಟು ರೂಮ್ ಸೆಟ್ಕೊಂಡ್ಬಿಡ್ಬೇಕು. ಹೊಗೆ ಬರ್ತಾಯಿದೆ, ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ಹೆಂಗಿದೆ? ಸೊ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಊಟಿಲಿ ರಾತ್ರಿ ಬಿರಿಯಾನಿ ತಿಂದ ತಕ್ಷಣ ಇಟ್ ಇಸ್ ಸೋ ಕೋಲ್ಡ್. ಐ ವೆಂಟ್ ಟು ದಿ ರೂಮ್ ಆ್ಯಂಡ್ ಐ ಸ್ಲೆಪ್ಟ್ ಆಫ್. ಆಗಲೇ ಇಲ್ಲ ಗುರು, 10 ಗಂಟೆ 10:15 ಮಲಗಿಬಿಟ್ಟಿದ್ದೀನಿ. ನಾನು ಅಷ್ಟು ಚಳಿ ತಡೆಯೋಕ್ಕಾಗಿಲ್ಲ. ಆದರೂ ನನ್ನ ಗಂಡಂಗೆ ಫ್ಯಾನ್ ಬೇಕಿತ್ತು. ಇಬ್ಬರು ಆ ಕಡೆ ಈ ಕಡೆ ತಿರ್ಕೊಂಡು ಮೆಷಿನ್ ಹತ್ಕೊಂಡು ಮಲ್ಕೊಂಬಿಟ್ಟಿವಿ. ಸೊ ಇಟ್ ಇಸ್ ಮಾರ್ನಿಂಗ್. ತಿಂಡಿ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ದೀನಿ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಒಂಚೂರು ಸುಣ್ಣ ಬಣ್ಣ ಬಳ್ಕೊಂಡು ರೂಮ್ಗೆ ಹೋಗಿ ಬ್ಯಾಕ್ ಪ್ಯಾಕ್ ಮಾಡಿ ಹೊರಡೋದು. ಇಟ್ ಈಸ್ ಅ ವೆರಿ ಸನ್ನಿ ಡೇ ಇನ್ ಊಟಿ. ನಾನು ಅಂದಿದ್ದೀನಿ ಯಾವ ಜಾಗನೂ ನೋಡೋದು ಬೇಡಪ್ಪ, ಎಲ್ಲಿ ನೋಡಿದ್ರು ಅದೇ ಟೀ ಪುಡಿಗೆ ಪುಡಿ ಟೀ ಎಲೆನೇ. ಸೊ ಇಲ್ಲೊಂದು ಜಸ್ಟ್ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಒಂದೆರಡು ಸೀಟ್ ಹಾಕಿದ್ದಾರೆ. ನಾವಿಲ್ಲೆಲ್ಲ ಬರಲ್ಲ ಬಿಡಿ, ಇಲ್ಲೇ ಪ್ರಾಣ ಹೋಗೋ ಚಳಿ ಆಗ್ತೈತೆ. ಓ ಮೈ ಗಾಡ್. ಸೊ ಗೈಸ್, ನಾವು ಊಟಿ ಬಿಟ್ಟು ಸದ್ಯಕ್ಕೆ ಮಸಿನ ಗುಡಿಲಿದ್ದೀವಿ. ಮೈ ಗಾಡ್, ನಿಜ ನನಗೆ ಟ್ರಾವೆಲಿಂಗೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಬಟ್ ಐ ಆಮ್ ಸೋ ಹ್ಯಾಪಿ ವಿ ಕೇಮ್ ಇನ್ ಅ ವೆರಿ ಡಿಫ್ರೆಂಟ್ ರೂಟ್ ಆ್ಯಂಡ್ ವಿ ಈಸಿಲಿ ರೀಚ್ ದಿ ಮಸಿನ ಗುಡಿ ಹೇಳಬೇಕಂದ್ರೆ. ಸೊ ಇಟ್ ವಾಸ್ ಜಸ್ಟ್ ಅ ಡೇ ಇನ್ ಊಟಿ ಆ್ಯಂಡ್ ಇಟ್ ವಾಸ್ ಆಲ್ ಅಬೌಟ್ ಎಂಜಾಯಿಂಗ್ ಅ ವೆದರ್ ಅಂತ ಹೇಳ್ಬೋದು. ಏನಕ್ಕೆ ಊಟಿಗೆ ಹೋಗಿದ್ದೆ ಅಂದರೆ ಊಟಿ ವೆದರ್ ಎಂಜಾಯ್ ಮಾಡೋಕ್ಕೆ ಅಂತ ಹೇಳ್ಬೋದು ಅಷ್ಟೇ. ನಾನು ಯಾವುದೇ ವ್ಯೂ ಪಾಯಿಂಟ್ಗೆ ಹೋಗಲಿಲ್ಲ, ಯಾವುದೇ ಟೂರಿಸಮ್ ರೀತಿ ಮಾಡಿಲ್ಲ. ಇಟ್ ವಾಸ್ ಜಸ್ಟ್ ಊಟಿ ವೆದರ್ನ ಎಂಜಾಯ್ ಮಾಡಿದ್ದು. ಬೆಳಗ್ಗೆ ಬಿಸಿಲು, ಸಂಜೆ ಊಟಿ ಚಳಿನ ಎಂಜಾಯ್ ಮಾಡಿದ್ದು. ಬಟ್ ಈ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ಐ ವುಡ್ ಸಜೆಸ್ಟ್ ಒನ್ ಥಿಂಗ್. ಏನಂದರೆ, ಇಫ್ ಯು ಕಮಿಂಗ್ ಟು ಊಟಿ, ಕಮ್ ವಯ ಮೈಸೂರು ರೋಡ್, ರೈಟ್? ಮೈಸೂರಲ್ಲ, ಮೈಸೂರು ವಯ ಮಸನಗುಡಿ ಬರಬೇಕು. ವಾಪಸ್ ಹೋಗ್ತಾ ಈ ರೂಟ್ ಬಿಡಲ್ಲ. ಯಾ, ಸೊ ನೀವು ಊಟಿಗೆ ಬರ್ಬೇಕಂದ್ರೆ ಮೈಸೂರಿಗೆ ಬಂದು ಆಮೇಲೆ ಊಟಿಗೆ ಬನ್ನಿ. ನಾವು ಕೇರಳಕ್ಕೆ ಹೋಗ್ಬಿಟ್ಟಿದ್ವಿ ಅಂತ ಏನ್ ಮಾಡಿದ್ವಿ, ನಾವು ಅದೇ ಸುಲ್ತಾನ್ ಬತ್ತೇರಿ ರೂಟು ತಗೊಂಡು ಊಟಿ ಎಂಟರ್ ಆದ್ವಿ. ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನು, ಜಸ್ಟ್ 105 ಕಿಲೋಮೀಟರ್ಸ್ ಇರ್ಬೋದು. ಅದಕ್ಕೆ ವಿ ಆಲ್ಮೋಸ್ಟ್ ಸ್ಪೆಂಟ್ 4 hours ರೋಡಲ್ಲಿ. ಅಷ್ಟು ಘಾಟ್ ಸೆಕ್ಷನ್ ಇತ್ತು. ಅದೇ ಏನಂದ್ರೆ ಆ ನೀಲಗಿರಿ ಮರಗಳನ್ನೆಲ್ಲ ನೋಡ್ಬೋದು, ವ್ಯೂ ಚೆನ್ನಾಗಿದೆ. ಬಟ್ ಒಂದ್ಸತಿಗೆ ಒಂದ್ ನಿಮಿಷ ಸೀಟ್ ಬೆಲ್ಟ್ ಹಾಕ್ಕೊಡ್ತೀವಿ. ಟೌನಲ್ಲಿ ಇರ್ತೀವಿ, ಯಾಕೆ ಬೇಕು ಸಮಸ್ಯೆ. ಯಾ, ಸೊ ಜಸ್ಟ್ ಒಂದ್ಸತಿ ನೋಡಬೇಕು ಆ ರೂಟು ಅಂತ ಅಂದಾಗ ರೂಟ್ ಹೋಗೋದು ಇಸ್ ಫೈನ್. ಬಟ್ ಅಗೇನ್ ಏನಂದ್ರೆ, ನೀವು ಮೈಸೂರಿಂದ ಊಟಿಗೆ ಬರೋ ರೂಟಲ್ಲೇ ನೀವು ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ. ಅವಾಗ ನೀವು ಘಾಟ್ ಸೆಕ್ಷನ್
ರೂಟ್ ಏನಿದೆ ತಗೊಳ್ಳೇಬೇಕು. ಸೊ ಅಗೇನ್ ಮೈಸೂರಿಂದ ಮಸಿನಗುಡಿಗೆ ಬರ್ತೀವಿ. ಮಸಿನಗುಡಿಯಿಂದ ವಿ ಟೇಕ್ ದಿ ಊಟಿ ರೂಟ್. ಬಟ್ ಸಿಕ್ಕಾಪಟ್ಟೆ ಹೇರ್ ಪಿನ್ ಲೂಪ್ಗಳಿದೆ. ನನ್ನನ್ನ ಪರ್ಸನಲ್ ಆಗಿ ಯಾರು ಸಜೆಷನ್ ಕೇಳಿದ್ರೆ ಡ್ರೈವ್ ಮಾಡೋ ಪಂಟ್ರುಗಳು ಈ ರೂಟ್ ತಗೊಳ್ಳೋದು ವಾಸಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ಅಪ್ಪಿದೆ. ನಾನೇನಾದ್ರು ಕಾರ್ ಎತ್ಕೊಂಬಂದ್ರೆ ವಾಪಸ್ ರಿವರ್ಸ್ ಬರ್ತಾ ಇರುತ್ತೆ ಕಾರು, ಆ ತರ. ಬಟ್ ಏನಂದ್ರೆ ಅಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ಸೆಕೆಂಡ್ ಗೇರ್ ಬಿಟ್ಟು ಯಾವ ಗೇರ್ಗೂ ಹೋಗಂಗಿಲ್ಲ, ಬಂದ್ರೆ ಸಕ್ಕ ಡೇಂಜರ್ ಇದೆ. ರೀಸೆಂಟ್ ಆಗಿ ಬೇರೆ ಯಾರೋ 2 ವೀಲರ್ ಅವರು ತುಂಬಾ ಸ್ಪೀಡಾಗಿ ಬಂದು ಕಂಟ್ರೋಲಾಗಿ ಸಿಗ್ದಿರ ಬಿದ್ದು ಅವ್ನ ಎತ್ತಕ್ಕೆ 4 ದಿನ ಆಗಿದೆಯಂತೆ. ಸೊ ಆ ಥರ ಎಲ್ಲ ಮಾಡ್ಕೋಬೇಡಿ. ಈ ರೂಟ್ ತಗೊಳಂಗಿದ್ರೆ ತುಂಬಾ ಎಕ್ಸ್ಪರ್ಟ್ ಡ್ರೈವರ್ಗಳ ಜೊತೆಗೆ ಬನ್ನಿ. ಇಲ್ಲ ಕೆಳಗಡೆ ಇಲ್ಲೇ ಮಸಿನಗುಡಿ ಚೆಕ್ ಪೋಸ್ಟ್ ಹತ್ರನೇ ಬಂದು ಯಾರಾದ್ರೂ ಡ್ರೈವರ್ನ ಅರೇಂಜ್ ಮಾಡ್ಕೊಂಡು ಹತ್ತದು ಇಸ್ ಅ ವೆರಿ ಬೆಸ್ಟ್ ಥಿಂಗ್. ಪ್ರಾಬಬ್ಲಿ ಕಾರ್ಗೆ ಒಂದು 1000 ರೂಪಾಯಿ ಕೇಳ್ತಾರೆ. ಸೊ 1000 ರೂಪಾಯಿ ಉಳ್ಸಕ್ ಹೋಗಿ ಹೆಂಗೋ ಡ್ರೈವ್ ಮಾಡೋದು ಇಸ್ ನಾಟ್ ಟೇಕ್ ಯು ಫ್ರಮ್ ಮೈಸೂರು ಟು ಊಟಿ, ಮಸಿನಗುಡಿ ಹತ್ರ. ಸೊ ವಾಪಸ್ ಅದೇ ಇಲ್ಲಿನ ಲೋಕಲ್ ಡ್ರೈವರ್ ಹೆಲ್ಪ್ ತಗೊಂಡ್ರೆ ನೀವು ಒಂಚೂರು ಈ ಘಾಟ್ ಸೆಕ್ಷನ್ ಇಂದ ನೆಮ್ಮದಿಯಾಗಿ ಟ್ರಾವೆಲ್ ಮಾಡ್ಬೋದು. ಅಪ್ಪಿ ತಪ್ಪಿ ನೀವೇ ಡ್ರೈವ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಹಿಂದೆ ಸೀಟಲ್ಲಿ ಹಾಕಿ ಕೂತ್ಕೊಂಡ್ಬಿಟ್ರು ಅಂತೂ ನೀವು ದೋಸೆ ಹಾಕ್ತಾ ಇರ್ತೀರಾ, ದಾರಿ ಉದ್ದಕ್ಕೆ ದೋಸೆ ಹಾಕೋರ್ನು ನೋಡ್ತಾನೆ ಇರ್ತೀರಾ. ಸೊ ಇಟ್ ವಾಸ್ ಜಸ್ಟ್ ಡೇ ಇನ್ ಊಟಿ. ಸಾಕು ಅನ್ಸ್ತು ನನಗೆ ಒನ್ ಡೇ ಊಟಿ ನೋಡೋದಿಕ್ಕೆ. ಎಲ್ಲ ಟೀ ಪ್ಲಾಂಟೇಶನ್ ಹಿಂಗೆ ಎತ್ತಾಗೆ ತಿರುಗಿದ್ರು ಬರೀ ಟೀನೇ ಕಾಣಿಸುತ್ತೆ. ಅದೇ ಅನ್ಕೊಂಡ್ವಿ ಚಾಕ್ಲೇಟ್ದಕ್ಕೆ ಹೋಗ್ಬೇಕು ಅಂತ. ಬಟ್ ನಮಗೆ ಈ ದಾರಿ ಸಾಕ್ಬಿಟ್ರೆ ಸಾಕು ಅಂತ ಅನ್ಸಿತ್ತು. ಸೊ ವಿ ಜಸ್ಟ್ ಕೇಮ್ ಆಫ್. ಆಕ್ಚುಲಿ ಮೇ ಮತ್ತೆ ಜೂನ್ ಬಂದ್ಬಿಟ್ಟು ಪ್ರಾಪರ್ ಊಟಿ ವೆದರ್ ಅಂತೆ, ತುಂಬಾ ಫಾಗ್ ಇರುತ್ತೆ, ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಅಂದ್ರು. ಬಟ್ ಅದಕ್ಕೋಸ್ಕರ ಐ ಡೋಂಟ್ ಥಿಂಕ್ ಅಗೇನ್ ಐ ವಿಲ್ ಕಮ್ ಟು ಊಟಿ. ನೋಡೋಣ, ಬರ್ತೀನಿ ಅನ್ನೋದು ಆದ್ರೆ ನೋಡೋಣ ದಟ್. ಬಟ್ ನಾಟ್ ಇನ್ ಎನಿ ಟೈಮ್ ಶಾರ್ಟ್. ಸಾಕನ್ಸಿದೆ ನನಗೆ ನಮ್ಮ ಮಡಿಕೇರಿನೇ ಸರಿ. ನಮ್ಗೆ ಕಾಫಿ ತೋಟನೇ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಸೊ ದಟ್ಸ್ ಇಟ್. ಐ ವಿಲ್ ಎಂಡ್ ದಿಸ್ ಶಾರ್ಟ್ ಊಟಿ ಟ್ರಿಪ್ video here. So see you soon in my next vlog. Bye.